ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ರಾಜ್ಯಶಾಸ್ತ್ರ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದೀರಿ. ಸೊ ನಾನು ನಿನ್ನೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 2024 ಏನಿದೆ ಅದರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ 5 ಅಂಕ 10 ಅಂಕ ಸೇರಿಸಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದೀನಿ. ಯಾಕೆ ಇಡೀ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಒಂದೇ ವಿಡಿಯೋದಲ್ಲಿ ಮಾಡಿ ಹೇಳಿದ್ದೀನಿ ಅಂತ ಹೇಳಿದರೆ ಅದನ್ನು ನೀವು ನೋಡ್ಕೊಳ್ಳೇಬೇಕು. ಕಾರಣ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟೇ ಆಗಿರುತ್ತೆ. ಹಾಗಂತ ಅಷ್ಟನ್ನೇ ನೋಡ್ಕೊಂಡು ಹೋದರೆ ನೀವು ಒಳ್ಳೆಯ ಅಂಕವನ್ನು ತಗೊಳ್ಬಹುದಾ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯಶಾಸ್ತ್ರದಲ್ಲಿ ಪಾಸ್ ಆಗಬೇಕು ಅನ್ನೋರಿಗೆ ಮಾಡೆಲ್ ಪೇಪರ್ ಸಾಕಾಗುತ್ತೆ, ಮಾದರಿ ಪ್ರಶ್ನೆ ಪತ್ರಿಕೆ ಸಾಕಾಗುತ್ತೆ, ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ. ಆದರೆ ಒಂದು ಒಳ್ಳೆ ಅಂಕವನ್ನು ತಗೊಳ್ಬೇಕು ಅಂತ ಹೇಳಿದ್ರು ಕೂಡ ತುಂಬಾ ಈಸಿ. ಯಾಕಂತ ಹೇಳಿದ್ರೆ 10 ಅಂಕದ ಪ್ರಶ್ನೆಗಳನ್ನ ಓದ್ಕೊಳ್ಳೋದೇ ನಿಮಗೆ ಈಸಿ ಆಗುತ್ತೆ. ಕಾರಣ ಅವರು 10 ಅಂಕದ 4 ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಮಕ್ಕಳೇ, ನೀವು ಉತ್ತರವನ್ನು ಬರಿಬೇಕಾಗಿರೋದು 2 ಪ್ರಶ್ನೆಗಳಿಗೆ. ಯಾವ್ಯಾವ ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿದರೆ, ಮೊದಲನೇ ಪ್ರಶ್ನೆ ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದ ಪಕ್ಷ ಪದ್ಧತಿ. ಎರಡನೇ ಪ್ರಶ್ನೆ ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು. ಮೂರನೇ ಪ್ರಶ್ನೆ ಅಧ್ಯಾಯ 7 ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಕೊನೆಯ ಪ್ರಶ್ನೆ ಅಧ್ಯಾಯ 8 ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಸೊ ನಾನು ನಿಮಗೆ ಇಲ್ಲೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿರುವಂತಹ 4 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡೆಲ್ ಪೇಪರಲ್ಲಿ ಹೇಳುವಾಗ ಹೇಳಿದ್ದೆ ಅಲ್ವಾ. ಸೊ ಇವಾಗ ಈ 4 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳು ಅಧ್ಯಾಯ 2 ಅಧ್ಯಾಯ 5 ಅಧ್ಯಾಯ 7 ಈ 3 ಅಧ್ಯಾಯದ ಎಲ್ಲ 10 ಅಂಕದ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ವಿವರಣೆ ಸಹಿತ ಹೇಳಲಿಕ್ಕೆ ಟೈಮ್ ಸಾಕಾಗಲ್ಲ, ಹಾಗಾಗಿ ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನು ಹೇಳ್ತೀನಿ. ಅದೇ ರೀತಿ ಇಲ್ಲಿ ಕೊಟ್ಟಿರುವಂಥ ಕಾನ್ಸೆಪ್ಟಿನ ಅರ್ಥವನ್ನು ಕೂಡ ಹೇಳ್ತಾ ಇದ್ದೀನಿ. ನೀವು ಪೀಠಿಕೆಯನ್ನು ನೋಡಿಕೊಂಡ್ರೆ ಆ ಒಂದು ವಿಷಯಕ್ಕೆ ವಿವರಣೆ ಕೊಡಲಿಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋನ ಎಂಡ್ವರೆಗೂ ಕರೆಕ್ಟಾಗಿ ವಾಚ್ ಮಾಡಿ. 3 ಅಧ್ಯಾಯದ್ದು ಯಾಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಉತ್ತರವನ್ನು ಬರಿಬೇಕಾಗಿರೋದು ಕೇವಲ 2 ಪ್ರಶ್ನೆಗೆ ಮಾತ್ರ. ಈ 3 ಅಧ್ಯಾಯಗಳಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೆ ಆ ಅಧ್ಯಾಯವನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಓದ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಹಾಗೂ ಉತ್ತರಗಳು, ಅದರ ಮುಂದಿನ ವಿಡಿಯೋದಲ್ಲಿ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಹಾಗೂ ಉತ್ತರವನ್ನು ಹೇಳ್ತಾ ಇದ್ದೀನಿ. 2 ಅಂಕವನ್ನು ಓದ್ಕೊಳ್ಳೋದಂತೂ ತುಂಬಾ ಈಸಿ. ಕಾರಣ ಮೊದಲ ಅಧ್ಯಾಯದಲ್ಲೇ 2 ಅಂಕದ 3 ಪ್ರಶ್ನೆಗಳು ಬಂದೋಗುತ್ತೆ. ಮೊದಲ ಅಧ್ಯಾಯದಲ್ಲಿ 2 ಅಂಕಕ್ಕೆ 7 ಪ್ರಶ್ನೆಗಳು ತೆಗಿಬಹುದು, ಜಾಸ್ತಿ ಅಂದರೆ 8. ಆ 8 ಪ್ರಶ್ನೆಗಳಲ್ಲಿ 3 ಪ್ರಶ್ನೆ ಎಕ್ಸಾಮಿಗೆ ಗ್ಯಾರಂಟಿ. ಎಷ್ಟು ಈಸಿಯಾಗಿ ನೀವು ಓದ್ಕೊಳ್ಬಹುದು ಅಂತ ಹೇಳಿದ್ರೆ, ಕರೆಕ್ಟಾಗಿ ಓದ್ಕೊಂಡ್ರೆ ಉತ್ತಮ ಅಂಕವನ್ನು ಪಡಿಬಹುದು. ಮುಂದಿನ ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ, ಓಕೆನಾ? ಫಸ್ಟು ಅಧ್ಯಾಯ 2 ನಿಮಗೆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಮೊದಲ ಬಹುಮುಖ್ಯ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ರಚನೆ: ಸಂವಿಧಾನದ 324ನೇ ವಿಧಿ ಒಬ್ಬ ಚುನಾವಣಾ ಆಯುಕ್ತ ಮತ್ತು 2 ಇತರ ಚುನಾವಣಾ ಆಯುಕ್ತರನ್ನು ಹೊಂದಿದೆ. ನೇಮಕ: ಮುಖ್ಯ ಹಾಗೂ ಇತರ 2 ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅಧಿಕಾರ ಅವಧಿ 6 ವರ್ಷ ಇಲ್ಲವೇ 65 ವರ್ಷಗಳು ತುಂಬುವವರೆಗೆ. ಅಧಿಕಾರ ಹಾಗೂ ಕಾರ್ಯಗಳು: ಮತದಾರ ಪಟ್ಟಿ ಸಿದ್ಧಪಡಿಸುವುದು, ಪರಿಶೀಲನೆ, ಪರಿಷ್ಕರಣೆ ಮತ್ತು ನಿರ್ದೇಶನ ಮಾಡುವುದು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ಚುನಾವಣೆ ನಡೆಸುವುದು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾ ಅಧಿಕಾರಿಗಳ ನೇಮಕ ಮಾಡುವುದು. ಚುನಾವಣೆಯ ಅಧಿಸೂಚನೆ ಹೊರಡಿಸುವುದು. ಚುನಾವಣಾ ದಿನಾಂಕವನ್ನು ಗೊತ್ತುಪಡಿಸುವುದು. ಚುನಾವಣಾ ಸಿಬ್ಬಂದಿ ನೇಮಕ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಚಿಹ್ನೆ ನೀಡುವುದು. ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುವುದು. ಮರು ಚುನಾವಣೆಗೆ ಆದೇಶಿಸುವುದು. ಚುನಾವಣಾ ಪ್ರಚಾರದ ಸಮಯ ನಿಗದಿಪಡಿಸುವುದು. ಮತ ಎಣಿಕೆ, ಫಲಿತಾಂಶ ಪ್ರಕಟಣೆ, ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು. ಸರ್ಕಾರ ರಚಿಸುವಂತೆ ಸಲಹೆ ನೀಡುವುದು. ಇದು ಮೊದಲನೇ ಬಹುಮುಖ್ಯ ಪ್ರಶ್ನೆ. ಅದೇ ರೀತಿಯಾಗಿ ಈ ಅಧ್ಯಾಯದಲ್ಲಿ 2ನೇ ಬಹುಮುಖ್ಯ ಪ್ರಶ್ನೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷ. ಕಾರ್ಯಗಳು: ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು, ಅಭ್ಯರ್ಥಿಗಳ ಆಯ್ಕೆ, ರಾಜಕೀಯ ಶಿಕ್ಷಣ ಮತ್ತು ಅರಿವು, ಚುನಾವಣೆಗೆ ಸ್ಪರ್ಧಿಸುವುದು,
ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ, ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ಇದು 2ನೇ 10 ಅಂಕದ ಬಹುಮುಖ್ಯ ಪ್ರಶ್ನೆ. ನೆಕ್ಸ್ಟು, ಈ ಅಧ್ಯಾಯದಲ್ಲಿ 3 ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳು ತುಂಬಾನೇ ಇರೋದ್ರಿಂದ 3ನೇ ಪ್ರಶ್ನೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಸಮ್ಮಿಶ್ರ ಸರ್ಕಾರದ ಶಕೆ. 10 ಪಾಯಿಂಟ್ಗಳನ್ನು ವಿವರಣೆ ಸಹಿತ ಬರಿಬೇಕಾಗತ್ತೆ. 10 ಅಂಕ. ಆದ್ರಿಂದ ಈ ಅಧ್ಯಾಯದಲ್ಲಿ 10 ಅಂಕದ 3 ಪ್ರಶ್ನೆಗಳು. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. 2ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಅದೇ ರೀತಿ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಒಂದು 10 ಅಂಕದ ಪ್ರಶ್ನೆ, ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಅಧ್ಯಾಯ 2ರಲ್ಲಿ ಈ 3 ಪ್ರಶ್ನೆಗಳನ್ನು 10 ಅಂಕಕ್ಕೆ ನೋಡ್ಕೊಳ್ಳಿ. 5ನೇ ಅಧ್ಯಾಯ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ಈ ಅಧ್ಯಾಯದಲ್ಲಿ ಬರುವ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಈ ಅಧ್ಯಾಯದಲ್ಲಿ 5 ಅಂಕನೂ ಬರೋದ್ರಿಂದ 10 ಅಂಕಕ್ಕೆ ಕವರ್ ಮಾಡಿರುವಂತಹ ಪ್ರಶ್ನೆಗಳು ಏನಿದೆ, ನಾನಿವಾಗ ಏನು ಹೇಳ್ತೀನಿ ಅದು 5 ಅಂಕಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಅಧ್ಯಾಯನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ 10 ಅಂಕ 5 ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆಗಳು ನೀವು ಇಷ್ಟನ್ನು ಓದ್ಕೊಳ್ಬೇಕಾಗತ್ತೆ. ಸೊ ಈ ಪ್ರಶ್ನೆ ಉತ್ತರಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಮೊದಲ ಪ್ರಶ್ನೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ, ವಿಶ್ಲೇಷಿಸಿ. ಯಾವುದೇ ಒಂದು ಸಂಘಟಿತ ಗುಂಪು ವ್ಯವಸ್ಥಿತ ಹಿಂಸಾಚಾರದ ಮೂಲಕ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದೇ ಭಯೋತ್ಪಾದನೆಯಾಗಿದೆ. ಕೊಲೆ, ಸುಲಿಗೆ, ಅಪಹರಣ ಮತ್ತು ವಿಧ್ವಂಸಕ ಕೃತ್ಯಗಳನ್ನು ಎಸಗುವವರೇ ಭಯೋತ್ಪಾದಕರು. ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಗಂಡಾಂತರ ಆಗಿದೆ ಅನ್ನೋದನ್ನ ಈ ಪಾಯಿಂಟ್ಗಳ ಮೂಲಕ ನೀವು ವಿವರಣೆ ಕೊಟ್ಟು ಬರಿಬೇಕಾಗತ್ತೆ. ಆಡಳಿತ ಯಂತ್ರಕ್ಕೆ ಅಡ್ಡಿ, ಸಂವಿಧಾನಕ್ಕೆ ಗೌರವವಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು, ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. 10 ಅಂಕದ 2ನೇ ಬಹುಮುಖ್ಯ ಪ್ರಶ್ನೆ, 5 ಅಂಕಕ್ಕೂ ಕೂಡ ಇಂಪಾರ್ಟೆಂಟು. ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನ 10 ಅಂಕಕ್ಕೆ ಕೇಳಿದ್ದಾರೆ. ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಕ್ರಿಯೆಗೆ ರಾಷ್ಟ್ರ ನಿರ್ಮಾಣ ಎಂದು ಕರೆಯುತ್ತೇವೆ. ರಾಷ್ಟ್ರೀಯವಾದದಿಂದ ಕೂಡಿರುವ ಜನತೆ ರಾಷ್ಟ್ರದ ಪುನರ್ ನಿರ್ಮಾಣ ಹಾಗೂ ಸರ್ವತೋಮುಖ ಅಭಿವೃದ್ಧಿ ಸಾಧಿಸುವ ಸಂಕಲ್ಪವಾಗಿದೆ. ಅಂಶಗಳು: ಜನತೆಯ ಬೆಂಬಲ, ಉತ್ತಮ ಆಡಳಿತ, ಬದ್ಧತೆಯಿಂದ ಕೂಡಿರುವ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಸಾರ್ವತ್ರಿಕ ಶಿಕ್ಷಣ, ರಾಷ್ಟ್ರೀಯ ಗುಣ, ಸಮೂಹ ಮಾಧ್ಯಮಗಳು, ಜವಾಬ್ದಾರಿಯುತ ಬೌದ್ಧಿಕತೆ ಹಾಗೂ ರಾಷ್ಟ್ರೀಯ ಸಮಗ್ರತೆ. 3ನೇ ಪ್ರಶ್ನೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ಅನಕ್ಷರತೆಯು ಒಂದು ದೊಡ್ಡ ಸವಾಲಾಗಿದೆ, ಚರ್ಚಿಸಿರಿ ಅಂತ ಕೇಳಬಹುದು. ಅನಕ್ಷರತೆ ಎಂದರೆ ಓದಲು ಬರೆಯಲು ತಿಳಿಯದಂತಹ ಸ್ಥಿತಿಯನ್ನು ಅನಕ್ಷರತೆ ಎನ್ನುತ್ತಾರೆ. ಜನಪ್ರಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು, ಆದರೆ ಅಧಿಕ ಮತದಾರರು ಅನಕ್ಷರಸ್ಥರೇ ಆಗಿರುವುದರಿಂದ ಭಾರತದ ಪ್ರಮುಖ ಅಂಶಗಳೆಂದರೆ ಕಡಿಮೆ ಮತದಾನ, ಮತದಾನದ ದುರುಪಯೋಗ, ಯೋಗ್ಯ ಅಭ್ಯರ್ಥಿಯ ಆಯ್ಕೆ ಕಷ್ಟಕರ, ಹಣ ಮತ್ತು ತೋಳ್ಬಲದ ಪ್ರಯೋಗ, ಜಾತೀಯತೆ, ಕೋಮು ಮನೋಭಾವನೆ, ಚುನಾವಣಾ ಅವ್ಯವಹಾರಗಳು, ಜನಸಂಖ್ಯಾ ಸ್ಫೋಟ, ರಾಜಕೀಯ ನಿರಾಸಕ್ತಿ, ಸರ್ವಾಧಿಕಾರತ್ವದ ಉದಯ. ಅನಕ್ಷರತೆಯಿಂದ ಅಥವಾ ವಿದ್ಯೆ ಇಲ್ಲದೆ ಇರುವುದರಿಂದ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡುವಂತಹ ಸಮಯದಲ್ಲೂ ಕೂಡ ಅನಕ್ಷರತೆ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ ಅಥವಾ ಅದರ ಮೇನ್ ಆಗಿ ಅನಕ್ಷರತೆಯಿಂದ ಆಗುವಂತಹ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಈ ಒಂದು ಪಾಯಿಂಟ್ಗಳನ್ನ ನೀವೇನು ಮಾಡಬೇಕು, ವಿವರಣೆ ಸಹಿತ ಬರೀಬೇಕು. 4ನೇ ಪ್ರಶ್ನೆ, ಕೋಮುವಾದದ ಬಗ್ಗೆ ಕೇಳಬಹುದು. ಕೋಮುವಾದದ ಕಾರಣಗಳು ಮತ್ತು ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ. ಮತೀಯ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತ ಜನರ ನಡುವೆ ಉದ್ಭವಗೊಳ್ಳುವ ಸಮಸ್ಯೆಯು ಕೋಮುವಾದ. ಪರಸ್ಪರ ಗುಂಪುಗಳು ದ್ವೇಷ ಸಾಧಿಸುವುದು, ಪರಸ್ಪರ ನಿಂದಿಸುವ, ಅವಮಾನಿಸುವ, ಅಪಮಾನಗೊಳಿಸುವ ಕ್ರಿಯೆಯಾಗಿದೆ. ಕೋಮುವಾದಕ್ಕೆ ಕಾರಣವಾದ ಅಂಶಗಳು ಹೀಗಿವೆ: ಭಾರತದಲ್ಲಿ ಬ್ರಿಟಿಷರ ನೀತಿ, ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ, ಕೋಮುಗಲಭೆಗಳು, ರಾಜಕೀಯ ಪ್ರೇರಿತ, ಧಾರ್ಮಿಕ ಹಿತಾಸಕ್ತಿ ಸಂಘಟನೆಗಳು. ಇದಿಷ್ಟು ಕೂಡ ಕೋಮುವಾದಕ್ಕೆ ಕಾರಣವಾದಂತಹ ಅಂಶಗಳು. ಹಾಗಾದರೆ ಕೋಮುವಾದವನ್ನು ನಿವಾರಣೆ ಮಾಡುವಲ್ಲಿ ನಾವು ಮುನ್ನೆಚ್ಚರಿಕೆಯಿಂದ ನಡೆಸಿಕೊಂಡು ಹೋಗುವಂತಹ ಕೆಲವೊಂದು ಅಂಶಗಳು ಯಾವ್ದ್ಯಾವುದು? ಜಾತ್ಯತೀತತೆ, ರಾಷ್ಟ್ರೀಯ ಭಾವೈಕ್ಯತೆ, ನೆರೆಹೊರೆ ಶಾಂತಿ ಸಮಿತಿಗಳು. ಹೇಗೆ ನಾವು ಕೋಮುವಾದವನ್ನು ಮೆಟ್ಟಿ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯನ್ನು ನಮ್ಮೆಲ್ಲರಲ್ಲಿ ಮೂಡಿಸಿಕೊಂಡು ಅದನ್ನು ನಿವಾರಣೆ ಮಾಡಬಹುದು. ಕೋಮುವಾದ
ಭಯೋತ್ಪಾದ ಅನ್ನುವಂತಹ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ 3 ಪಾಯಿಂಟನ್ನು ನೀವು ವಿವರಣೆ ಸಹಿತ ಬರಿಬೇಕು. ನೆಕ್ಸ್ಟು 4ನೇ ಪ್ರಶ್ನೆ, ಭಯೋತ್ಪಾದಕತೆಯ ಕಾರಣಗಳು ಮತ್ತು ಅವುಗಳ ನಿವಾರಣೆಗೆ ಶಾಸನಾತ್ಮಕ ಕ್ರಮಗಳನ್ನು ಕುರಿತು ಬರೆಯಿರಿ. ಭಯೋತ್ಪಾದಕತೆಯ ಕಾರಣಗಳು ಮತ್ತು ಅವುಗಳ ನಿವಾರಣೆಗೆ ಶಾಸನಾತ್ಮಕ ಕ್ರಮಗಳನ್ನು ಕುರಿತು ಬರೆಯಿರಿ. ಅಪರಾಧಿಗಳು ವೈಯಕ್ತಿಕ ಲಾಭಕ್ಕಾಗಿ ಭಯದ ತಂತ್ರ ಬಳಸುವಿಕೆಯೇ ಭಯೋತ್ಪಾದನೆಯಾಗಿದೆ. ಇದೊಂದು ಬೆದರಿಕೆಯೊಡ್ಡುವ ಪ್ರಬಲ ಅಸ್ತ್ರವಾಗಿದೆ. ಭಯೋತ್ಪಾದನೆಗಳು ಕಾರಣಗಳು ಹೀಗಿವೆ. ಯಾಕೆ ಭಯೋತ್ಪಾದನೆ ಆಗತ್ತೆ, ಅದಕ್ಕೆ ಕಾರಣಗಳು ಏನು? ಪ್ರತ್ಯೇಕವಾದಿ ಚಳುವಳಿಗಳು, ಧಾರ್ಮಿಕ ಮೂಲಭೂತವಾದ, ಈಶಾನ್ಯ ರಾಜಕೀಯ ವ್ಯವಸ್ಥೆ, ದುರ್ಬಲ ರಾಜಕೀಯ ವ್ಯವಸ್ಥೆ, ಆರ್ಥಿಕ ತಾರತಮ್ಯ. ಶಾಸನೀಯ ಕ್ರಮಗಳು ಯಾವ್ದ್ಯಾವುದು? ಫೋಟಾ ಕಾಯ್ದೆ ಜಾರಿ 2001, ಟಾಡಾ ಕಾಯ್ದೆ ಜಾರಿ 1987, ಮೀಸಾ ಕಾಯ್ದೆ ಜಾರಿ 1971, ಲುಫಾ ಕಾಯ್ದೆ ಜಾರಿ. ಟೋಟಲ್ ಆಗಿ 5 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ, ಕೋಮುವಾದಕ್ಕೆ ಸಂಬಂಧಪಟ್ಟಂತೆ 1 ಪ್ರಶ್ನೆ, ಅನಕ್ಷರತೆಗೆ ಸಂಬಂಧಪಟ್ಟಂತೆ 1 ಪ್ರಶ್ನೆ, ಭಯೋತ್ಪಾದನೆ ಹೇಗೆ ಗಂಡಾಂತರ ಅನ್ನೋದನ್ನು ವಿಶ್ಲೇಷಣೆ ಮಾಡಬೇಕು. ಅದೇ ರೀತಿಯಾಗಿ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿ ನೋಡ್ಕೊಳ್ಬೇಕು. ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಆಗಿರೋದ್ರಿಂದ ಇದರ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದ್ಕೊಳ್ಬೇಕು. 3ನೇ ಪ್ರಶ್ನೆ ಕೇಳಿರುವಂತದ್ದು ನಿಮಗೆ ಅಧ್ಯಾಯ 7 ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಈ ಒಂದು ಅಧ್ಯಾಯವನ್ನು ಓದ್ಕೊಳ್ಳೋದಕ್ಕೆ ಈಸಿ. ಕಾರಣ ಏನು ಅಂದರೆ ಈ ಅಧ್ಯಾಯದಲ್ಲಿ 3 ಬಹುಮುಖ್ಯ ಪ್ರಶ್ನೆಗಳು 10 ಅಂಕಕ್ಕೆ ಕೇಳುವಂಥದ್ದು. ಅದು ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ. ಈ 3 ಕಾನ್ಸೆಪ್ಟ್ ಮೇಲೆ 1 ಪ್ರಶ್ನೆ ಇರುವಂಥದ್ದು. ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಖಾಸಗೀಕರಣದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ 3 ಕಾನ್ಸೆಪ್ಟನ್ನು ಕವರ್ ಮಾಡುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ದೀನಿ. 3 ಓದ್ಕೊಳ್ಳಿ. ಸೊ ಇಷ್ಟಕ್ಕೂ ರೆಡಿಯಾಗಿ ಮಕ್ಕಳೇ. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲಾದರೂ ಒಂದು ಕಡೆ ಪ್ರಶ್ನೆ ಚೇಂಜ್ ಆಗಿ ಸ್ವಲ್ಪ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರು ಕೂಡ ಇನ್ನೊಂದು ಪ್ರಶ್ನೆ ಅಟೆಂಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. 3 ಓದ್ಕೊಂಡು ಹೋದರೆ 2 ಆರಾಮಾಗಿ ಬರೀಬಹುದು. ಜಾಗತೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ಜಾಗತೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂದರೂ ಇದೇ ಉತ್ತರ ಆಗಿರುತ್ತೆ. ಜಾಗತೀಕರಣದ ಅರ್ಥ: ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವ ಪ್ರಕ್ರಿಯೆಯೇ ಜಾಗತೀಕರಣ. ಜಾಗತೀಕರಣದ ಪ್ರಾಮುಖ್ಯತೆಗಳು ಏನೇನು? ಸಾಮರ್ಥ್ಯ, ಉನ್ನತೀಕರಣಗೊಂಡ ತಂತ್ರಜ್ಞಾನದ ಬಳಕೆ, ವಿಶ್ವಗ್ರಾಮ, ಉದ್ಯೋಗಿಗಳ ಮುಕ್ತ ಸಂಚಾರ, ವಿಶ್ವದ ಸ್ಪರ್ಧೆಗೆ ಅವಕಾಶ, ಹೊರಗುತ್ತಿಗೆ, ಮಾನವ ಸಂಪನ್ಮೂಲ ಬಳಕೆ. ಜಾಗತೀಕರಣದ ರಾಜಕೀಯ ಪರಿಣಾಮಗಳು ಏನೇನಾಯಿತು? ಶಕ್ತಿ ರಾಷ್ಟ್ರಗಳ ಒತ್ತಡ, ಅಂದರೆ ಜಾಗತೀಕರಣವನ್ನು ತಂದ ಮೇಲೆ, ಅಂದರೆ ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸಿದ ನಂತರ ಅದರಿಂದ ಆದ ರಾಜಕೀಯ ಪರಿಣಾಮಗಳು ಏನು? ಶಕ್ತಿ ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ವ್ಯಭಿಚಾರ, ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ, ಸಾಲ ಮನ್ನಾ ರದ್ದುಗೊಳಿಸುವುದು, ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಮುಂದಿನ ಪ್ರಶ್ನೆ ಖಾಸಗೀಕರಣಕ್ಕೆ ಸಂಬಂಧಪಟ್ಟಂತೆ. ಖಾಸಗೀಕರಣ ಎಂದರೇನು, ಅದರ ಮಹತ್ವವನ್ನು ವಿವರಿಸಿ ಅಥವಾ ರಾಜಕೀಯ ಪರಿಣಾಮಗಳು ಕೂಡ ಇದೆ. ಖಾಸಗೀಕರಣ ಎಂದರೆ ಸರ್ಕಾರಿ ಸ್ವಾಮ್ಯದಲ್ಲಿರುವ ಕೈಗಾರಿಕಾ ಸಂಸ್ಥೆಗಳನ್ನು ಖಾಸಗಿಯವರ ನಿಯಂತ್ರಣಕ್ಕೆ ನೀಡುವುದಾಗಿದೆ. ಪ್ರಾಮುಖ್ಯತೆಗಳು: ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತದೆ, ಸಾಮರ್ಥ್ಯ ಹೆಚ್ಚಿಸುತ್ತದೆ, ಕಾರ್ಯದಕ್ಷತೆ, ವಿನೂತನ ಯೋಜನೆ, ಗುರಿ, ಬಂಡವಾಳ, ಏಕಸ್ವಾಮ್ಯ. ಇದಿಷ್ಟು ಕೂಡ ಖಾಸಗೀಕರಣವನ್ನು ಅಳವಡಿಸಿಕೊಳ್ಳೋದ್ರಿಂದ ಆಗುವಂತಹ ಬಹುಮುಖ್ಯ ಪ್ರಾಮುಖ್ಯತೆಗಳು. ಖಾಸಗೀಕರಣದಿಂದ ಆದಂತಹ ರಾಜಕೀಯ ಪರಿಣಾಮಗಳು ಏನೇನು? ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭ, ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತದೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸೇವಾ ಮನೋಭಾವ ಕಡಿಮೆ, ಉದ್ಯೋಗ ಭದ್ರತೆ ಇಲ್ಲ, ಸಾರ್ವಭೌಮತ್ವಕ್ಕೆ ಧಕ್ಕೆ. ಕೊನೆಯ ಪ್ರಶ್ನೆ ಉದಾರೀಕರಣ. ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕೆಲವು ನಿಯಂತ್ರಣಗಳನ್ನು ತೆಗೆದು ಹಾಕುವುದೇ ಉದಾರೀಕರಣ. ಪ್ರಾಮುಖ್ಯತೆಗಳು: ಗ್ರಾಹಕ ಸ್ನೇಹಿ, ಸರ್ಕಾರದ ನೀತಿಗಳಿಂದ ಮುಕ್ತ, ಪೈಪೋಟಿಯನ್ನು ಉತ್ತೇಜಿಸುತ್ತದೆ, ವಿಶ್ವ ಉದ್ಯಮಿಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ, ಖಾಸಗಿ ಹೂಡಿಕೆದಾರ ಸಂಸ್ಥೆಗಳನ್ನು ಉನ್ನತೀಕರಿಸುತ್ತದೆ, ಆರ್ಥಿಕ ಪ್ರಗತಿ ಸಾಧಿಸುತ್ತದೆ, ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ. ಉದಾರೀಕರಣ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕೆಲವು ನಿಯಂತ್ರಣಗಳನ್ನು ತೆಗೆದು ಹಾಕುವುದೇ ಉದಾರೀಕರಣ ಅಂದ್ರ ಮೇಲೆ ಉದಾರೀಕರಣವನ್ನು ಅಳವಡಿಸಿಕೊಂಡ ಮೇಲೆ ಆಗುವಂತಹ ರಾಜಕೀಯ ಪರಿಣಾಮಗಳು ಏನೇನು? ಬೌದ್ಧಿಕ ಪಲಾಯನ, ಕಾರ್ಮಿಕರ ಅವಲಂಬನೆ ಕಡಿಮೆಯಾಗುತ್ತದೆ, ಪರಿಸರ ವಿನಾಶ ಹೆಚ್ಚಾಗುತ್ತದೆ, ಅಗತ್ಯ ವಸ್ತುಗಳ ಬೆಲೆಗಳ ನಿಯಂತ್ರಣವಾಗುತ್ತದೆ, ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ,
ಹಣಕಾಸಿನ ಅಸ್ಥಿರತೆ. ಇದಿಷ್ಟು ಕೂಡ 10 ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ವಿಶ್ವಸಂಸ್ಥೆಯ ಧ್ಯೇಯಗಳು, ತತ್ವಗಳು ಮತ್ತು ರಚನೆಯನ್ನು ವಿವರಿಸಿ ಏನಿದೆ ಈ ಪ್ರಶ್ನೆಗೆ ಉತ್ತರವನ್ನು ನೀವು ನೋಡ್ಕೊಂಡು ಹೋಗಿ. ಇದ್ರ ಜೊತೆಗೆ 4 ಅಧ್ಯಾಯವನ್ನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕಾರಣ 2 ಪ್ರಶ್ನೆಗೆ ಉತ್ತರ ಬರೀಬೇಕಾಗಿರೋದ್ರಿಂದ. ನಿಮಗೇನಾದರೂ 8ನೇ ಅಧ್ಯಾಯ ಈಸಿ ಅಂತ ಅನ್ಸಿದ್ರೆ ಈ ಅಧ್ಯಾಯದಲ್ಲಿ ಬರುವ ಎಲ್ಲ 10 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗ್ಲಿಕ್ಕೂ ಕೂಡ ಸಮಸ್ಯೆ ಏನೂ ಇಲ್ಲ. ನಿಮಗೆ ಬಿಟ್ಟಂಥದ್ದು ಈಸಿಯಾಗಿರುತ್ತೆ ಎಕ್ಸಾಮು, ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಮುಂದಿನ ವಿಡಿಯೋದಲ್ಲಿ 5 ಅಂಕಗಳ ಪ್ರಶ್ನೆಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.